ನ್ಯಾಯ ದೇವತೆ ಅಂತೀಯ, ದೇವಸ್ಥಾನದಲ್ಲಿರೋದು ಬಿಟ್ಟು ಇಲ್ಲಿ ಯಾಕೆ ಬಂದೆ? ಹುಳುಗಳನ್ನ ಕಲ್ಲುಗಳನ್ನ ವಿಟಮಿನ್ಸ್ ಅಂತ ಹೇಳುದಲ್ಲ, ಅದಕ್ಕೆ ನಿನಗೆ ಶಕ್ತಿ ಬರಲಿ ಅಂತ ಆ ಕಲ್ಲುಗಳನ್ನ ನಿನಗೆ ತಿನ್ಸಕ್ ಬಂದಿದೆ. ತಗೋ ತಿನ್ನ. ಬೇಡ ತಿನ್ನ. ಬೇಡ ತಿನ್ನ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇಂಥ ಶಿಕ್ಷೆ ಕೊಡೋದಿಲ್ಲ, ಅಂಥದ್ರಲ್ಲಿ ಆ ನ್ಯಾಯ ದೇವತೆ ಇವನಿಗೆ ಕಲ್ಲು ಹುಳುಗಳನ್ನ ತಿನ್ನಿಸ್ಬಿಟ್ಟೈತಲ್ಲ ಸಾರ್. ನಾನು ನಾನ್ ವೆಜ್ ತಿಂತೀನಿ ನಿಜ, ಆದ್ರೆ ಹುಳ ತಿನ್ನಲ್ಲ ಸರ್. ಸಾಕು ನಿಲ್ಸ ನಿನ್ ಕಾಮಿಡಿನ. ಆ ನ್ಯಾಯ ದೇವತೆ ನೋಡೋದಕ್ಕೆ ಹೇಗಿದ್ರು ಅದನ್ನ ಹೇಳು ನಮ್ಗೆ. ಒಳ್ಳೆ ದೆವ್ವ ತರ ಆಯ್ತು ಸರ್. ಮುಖ ತುಂಬಾ ಕೂದಲು ಮುಚ್ಕೊಂಡ್ಬಿಟ್ಟಿತ್ತು. ಜನಕ್ಕೆಲ್ಲ ಹುಳ ಕಲ್ಲು ತಿನ್ನಿಸ್ತೀಯಾ, ತಗೋ ನೀನು ತಿನ್ನು ಅಂತ ಹುಳ ಕಲ್ಲು ಎಲ್ಲ ತಿನ್ನಿಸ್ಬಿಟ್ಟು ಸಾರ್ ಯಾವ್ದು ನೀವು ಹುಷಾರು. ಬೈ ಮುಚ್ಚ ಬದ್ಮಾಶಿ. ಎಲ್ಲ ಕಡೆಯಿಂದನೂ ಕಂಪ್ಲೇಂಟ್ ಬರ್ತಾ ಇದೆ, ಆದ್ರೆ ಈ ನ್ಯಾಯ ದೇವತೆ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಜೈ ಕರ್ನಾಟಕ ಮಾತೆ ಮತ್ತು ನಮಸ್ಕಾರ ಪ್ರಿಯ ವೀಕ್ಷಕರೇ. ನಗರದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ವಿರುದ್ಧ ಸೆಟೆದು ನಿಲ್ಲಲು ನ್ಯಾಯ ದೇವತೆಯೊಬ್ಬಳು ಆಕಾಶದಿಂದ ಜಿಗಿದು ಬಂದಿರುವ ಸುದ್ದಿ ಇದೀಗ ತಾನೇ ವರದಿಯಾಗಿದೆ. ಈಕೆ ನೋಡಲು ವಿಚಿತ್ರವಾಗಿ ವಿಕಾರವಾಗಿ ಕಾಣುತ್ತಿದ್ದಾಳೆಂದು ಪ್ರತ್ಯಕ್ಷದರ್ಶಿಗಳು ಪ್ರಮಾಣಿಸಿ ಹೇಳುತ್ತಿದ್ದಾರೆ. ಅನ್ಯಾಯ ನಡೆದ ಸ್ಥಳಕ್ಕೆ ಸ್ವಲ್ಪ ಹೊತ್ತಿನಲ್ಲೇ ಪ್ರತ್ಯಕ್ಷವಾಗುವ ಈಕೆ ತಪ್ಪು ಮಾಡಿದವರಿಗೆ ಸ್ಥಳದಲ್ಲಿಯೇ ದಂಡ ವಿಧಿಸುತ್ತಿದ್ದಾಳೆ ಎಂದು ತಿಳಿದು ಬಂದಿದೆ. ಅಂತಹ ತಪ್ಪು ಮಾಡಿದ ಸೀಮೆ ಎಣ್ಣೆ ಮಂಜುನಾಥ್ ಅವರಿಗೆ ಆಕೆ ಇದೀಗ ತಾನೇ ಶಿಕ್ಷೆ ನೀಡಿದ್ದಾಳೆ. ಈಗ ಅವರೊಂದಿಗೆ ಒಂದೆರಡು ಮಾತು ನಿಮಗಾಗಿ. ನಮಸ್ಕಾರ ಸೀಮೆಎಣ್ಣೆ ಮಂಜು ಅವರಿಗೆ. ನಮಸ್ಕಾರ. ಮನೆ ಹಾಳಾಗ್ಲಿ ವಿಚಾರ ಹೇಳ್ರಿ. ನ್ಯಾಯ ದೇವತೆ ನಿಮಗೆ ಶಿಕ್ಷೆ ಕೊಟ್ಲಲ್ಲ ತಪ್ಪು ಮಾಡಿದ್ದಕ್ಕೆ, ಅದ್ರ ಬಗ್ಗೆ ಒಂದೆರಡು ಮಾತು ನಮ್ಮ ವೀಕ್ಷಕರೇ. ನಾನು ಸೀಮೆ ಎಣ್ಣೆಗೆ ನೀರು ಬೆರೆಸಿ ಮಾರ್ತಾ ಇದ್ದೆ. ಯಾರೋ ಬಂದು ತಟ್ಟಂತ ಬಾಗಿಲು ತೆಗೆದ್ರು. ಅನ್ನ ತಿನ್ನೋ ವ್ಯಾಪಾರದಲ್ಲಿ ಮೋಸ ಮಾಡ್ತೀಯನೋ? ಮುಚ್ಚೋ ಬಾಯಿ. ಸಿಲಿಂಡರ್ ಇಟ್ಕೊಂಡಿರೋರ್ಗೆ ಸೀಮೆ ಎಣ್ಣೆ ಸ್ಟವ್ ದುಃಖ ಗೊತ್ತಾಗೋದಿಲ್ವೋ? ಪಾಪ ಅವರೆಲ್ಲ ಗಂಟೆಗಟ್ಲೆ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸೀಮೆ ಎಣ್ಣೆ ತಗೊಂಡ್ರೆ ಅವರೆಲ್ಲರಿಗೂ ಮೋಸ ಮಾಡ್ತೀಯನೋ? ಗೊತ್ತಾಗೋಯ್ತಾ? ದಯವಿಟ್ಟು ಕ್ಷಮಿಸು. ಕ್ಷಮಿಸ್ತೀನಿ, ಆದ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆನಾ? ನೀನು ಮಾರೋ ಈ ಕಳ್ಳ ಸೀಮೆ ಎಣ್ಣೆನ ನೀನೇ ಕುಡಿಬೇಕು. ಹೌದು. ವೀಕ್ಷಕರೇ, ಸೀಮೆಎಣ್ಣೆ ಮಂಜಿನ ಸ್ಥಿತಿಯನ್ನು ನೀವೇ ಕಣ್ಣಾರೆ ಕಂಡ್ರಲ್ಲ. ಈಗ ಮುತ್ತೈದೆ ನಗರದ ಮತ್ತೊಬ್ಬ ನಿವಾಸಿ ಬಟಾಣಿ ಬಸವರಾಜ್ ಅವರಿಂದ ನ್ಯಾಯ ದೇವತೆ ಬಗ್ಗೆ ಒಂದು